ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ದರ್ಶನ್ ಅವರ ಪರವಾಗಿ ಏನು ದೊಡ್ಡ ಪ್ರತಿಭಟನೆ ಇತ್ತೋ ಆ ಪ್ರತಿಭಟನೆ ನಿಂತೋಗಿದೆ. ವೀಕ್ಷಕರ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ವಿರುದ್ಧವಾಗಿ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿಸಿ ಎಸಿಪಿ ಚಂದನ್ ಕುಮಾರ್ ಹಾಗೂ ಗಿರೀಶ್ ನಾಯಕ್ ಎಂಬುವರು ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ದರ್ಶನ್ ಅವರ ವಿರುದ್ಧವಾಗಿ ಜೀವಾವಧಿ ಶಿಕ್ಷೆ ಕೊಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಅದನ್ನ ಖಂಡಿಸಿ ಆತರ ಇಬ್ಬರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು, ಆಗ ಅವರ ವಿರುದ್ಧ ತನಿಖೆ ಆಗಬೇಕು ಅಂತ ಬೊಮ್ಮಸಂದ್ರ ನಟರಾಜ್ರವರು ಏನು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರೋ ಅದು ಇವತ್ತು ನಿಂತೋಗಿದೆ. ವೀಕ್ಷಕರೇ, ಅವರು ಪ್ರತಿಭಟನೆಗೂ ಮುಂಚೆ ಪೊಲೀಸ್ ಆಯುಕ್ತರ ಹತ್ರ ಪರ್ಮಿಷನ್ ತಗೊಂಡಿದ್ದಾರೆ ಆಲ್ರೆಡಿ. ಅದು ಅಲ್ಲದೆ ದಲಿತ ಸಂಘಟನೆಗಳು, ರೈತಪರ ಸಂಘಟನೆಗಳು, ಚಾಲಕರ ಸಂಘಟನೆಗಳು, ಅಭಿಮಾನಿಗಳು ಎಲ್ಲಾ ಸಂಘಟನೆಗಳು ಒಪ್ಪಿಗೆ ಸೂಚಿಸಿದಾವೆ. ಆದ್ರಿಂದ 11ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋಣ, ದರ್ಶನ್ ಅಭಿಮಾನಿಗಳು ಸಹಕರಿಸಬೇಕು ಅಂತ ಸ್ಟೇಟ್ಮೆಂಟ್ ಅನ್ನು ಸಹ ಕೊಟ್ಟಿದ್ರು. ಆದ್ರೆ ನಾಚಿಕೆ ಆಗಬೇಕು ಇಂತಹ ಹೋರಾಟಗಾರರಿಗೆ. ವೀಕ್ಷಕರೇ, ಇದೇನು ಮೊದಲಲ್ಲ, ಇದಕ್ಕೂ ಮುಂಚೆ ಒಂದ್ಸಲ ದರ್ಶನ್ ಅವರ ಪರವಾಗಿ ಹೋರಾಟ ಮಾಡ್ತೀವಿ, ದಯವಿಟ್ಟು ಸ್ಪಂದಿಸಿ ಅಂತ ಇದೇ ಲಾಯರ್ ಜಗದೀಶ್ ಅವರು ಕರೆ ಕೊಟ್ಟಿದ್ರು. ಏಕಾಏಕಿ ನಿಂತೋಯ್ತು. ಇದು 2ನೇ ಬಾರಿಗೆ. ಈಗ ಲೈವ್ ಬಂದು ಇದೇ ನಟರಾಜ್ ಬೊಮ್ಮಸಂದ್ರ ಅವರು ಹೇಳ್ತಾರೆ, ಪೊಲೀಸರವರು ಹದ್ದುಬಸ್ತು ಕೊಡೋದಿಲ್ಲ ಅಂತ ನಿರಾಕರಿಸಿದ್ದಾರೆ. ಆ ಕಾರಣದಿಂದ ದರ್ಶನ್ ಅವರ ಪರವಾಗಿ ಮಾಡ್ತಿರುವಂತಹ ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಇವತ್ತಿಗೆ ಮಾತ್ರ ತಡೆ ಹಿಡಿಯಲಾಗಿದೆ. ಆದರೆ ಮುಂದೆ ಇನ್ನೊಂದು ದಿನ ಮತ್ತೆ ಮಾಡ್ತೀವಿ, ನೀವು ದರ್ಶನ್ ಅಭಿಮಾನಿಗಳು ಮೂರ್ಖರು, ನಾವು ಕರ್ಕರ್ದಾಗೆಲ್ಲ ಬಂದು ನೀವು ಸಪೋರ್ಟ್ ಮಾಡಿ ಅನ್ನುವ ರೀತಿ ಮತ್ತೆ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ನಾಚಿಕೆ ಆಗೋದಿಲ್ವಾ? ಹೋರಾಟಗಾರರು ಅಂದರೆ ವಾಟಾಳ್ ನಾಗರಾಜ್, ನಾರಾಯಣಗೌಡರಂತಹ ಹೋರಾಟಗಾರರು ಆಗಬೇಕು. ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ತಮ್ಮ ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳೋದು ಹಾಗೆ ಮಾಡುವಂಥ ತಾಕತ್ತಿದ್ರೆ ಮಾತ್ರ ಪ್ರತಿಭಟನೆಗೆ ಕರೆ ಕೊಡಬೇಕು. ಇವರು ಈ ಪರಿಸ್ಥಿತಿ ಮುಂಚೆನೇ ಕೆಲವರಿಗೆ ಗೊತ್ತಿತ್ತು. ಹಾಗಾಗಿ ದರ್ಶನ್ ಅಭಿಮಾನಿಗಳು ಖಂಡಿತವಾಗಿ ಹೇಳಿದರು, ನಾವು ಈ ಪ್ರತಿಭಟನೆಗೆ ಸ್ಪಂದಿಸ್ತಾ ಇಲ್ಲ ಅಂತ. ಆದರೂ ಸಮೇತ ಈ ವ್ಯಕ್ತಿ ದಯವಿಟ್ಟು ದರ್ಶನ್ ಅಭಿಮಾನಿಗಳು ನಮ್ಮ ಪ್ರತಿಭಟನೆಗೆ ಸಹಕರಿಸಿ ಅಂತ ಕೇಳಿಕೊಂಡು ಇದ್ದಕ್ಕಿದ್ದ ಹಾಗೆ ಬೆಳಗ್ಗೆ ಅಪ್ಡೇಟ್ ಆಗ್ತಾರೆ, ಇವತ್ತು ಪ್ರತಿಭಟನೆಯನ್ನು ಸ್ಟಾಪ್ ಮಾಡ್ತಾ ಇದ್ದೀವಿ ಅಂತ. ಏನ್ರಿ ಇದು ಕರ್ಮ? ಒಬ್ಬ ವ್ಯಕ್ತಿ ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಅಂತ ಬೇರೆ ಇಟ್ಕೊಂಡಿದ್ದಾರೆ ಹೆಸರನ್ನ. ಅಂದರೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಯಾವ್ಯಾವ ಇದಾವೋ ಅದರಲ್ಲಿ ಕೆಲವೊಂದು ಸಂಘಟನೆಗಳಲ್ಲಿ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಅಥವಾ ಉಪಾಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು ಈ ಥರ ಇಬ್ಬರು ಪದಾಧಿಕಾರಿಗಳನ್ನ ತೆಗೆದುಕೊಂಡು 180 ಸಂಘಟನೆಗಳನ್ನ ತೆಗೆದುಕೊಂಡು ನಾವು ಒಕ್ಕೂಟ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರು. ಹಾಗಿದ್ದು ಸಹ ಇವರಿಗೆ ಒಂದು ಪ್ರತಿಭಟನೆ ಮಾಡಿಸೋದಕ್ಕಾಗಲಿಲ್ಲ. ಇವರಿಗೆ ಸಾಮಾನ್ಯ ಜ್ಞಾನವೂ ಕೂಡ ಇಲ್ಲ. ನಾವು ಪೊಲೀಸ್ ಅಧಿಕಾರಿಗಳ ವಿರುದ್ಧವಾಗಿಯೇ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ, ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ. ಇದಕ್ಕೆ ಪೊಲೀಸ್ನವರ ಬೆಂಬಲ ಕೊಡ್ತಾರೋ ಇಲ್ವೋ ಅನ್ನೋಂತಹ ಪರಿಜ್ಞಾನವೂ ಇಲ್ಲದೆ ಪ್ರತಿಭಟನೆಗೆ ಕರೆ ಕೊಡ್ತಾರೆ ಅಂದ್ರೆ ಶೇಮ್ಲೆಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರ, ಇವತ್ತಿನ ವಿಡಿಯೋದ ಮಾಹಿತಿ ಇದು. ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋಕೆ ಮರಿಬೇಡಿ. ನಿಮಗೆ ಏನ್ ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ಡಿ ಬಾಸ್ ಅವರ ಈ ರೀತಿ ಪ್ರತಿಭಟನೆಗಳಿಗೆ ಯಾರಾದರೂ ಕರೆ ಕೊಟ್ರೆ ದಯವಿಟ್ಟು ದರ್ಶನ್ ಅಭಿಮಾನಿಗಳು ಸ್ಪಂದಿಸುವುದನ್ನ ನಿಲ್ಲಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.